ಬಹಳ ಸಂತೋಷ ಆಗ್ತಿದೆ ನೋಡಿ. ಇಂಥವರ ಜೊತೆ ಎಲ್ಲರೂ ಕೈ ಜೋಡಿಸಿ ಸ್ವಚ್ಛತೆಗೆ ಎಲ್ಲರೂ ನಮ್ಮ SYS ಅವರ ಒಂದು ಸಂಸ್ಥೆ ನಮ್ಮ ಮಡಿಕೇರಿ ನಗರದೊಳಗಡೆ ಸಂಪೂರ್ಣವಾಗಿ ಸ್ವಚ್ಛತೆಗೊಳಿಸಬೇಕು ಅಂತ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಅದೇ ರೀತಿಯಲ್ಲಿ ನನ್ನ ಕೊಡಗು ಅಭಿವೃದ್ಧಿ ಸಮಿತಿಯನ್ನು ನನ್ನನ್ನು ಬಂದು ಒಂದು ಪ್ರಾರಂಭ ಮಾಡಿ ಅಂತ ಕರೆದಾಗ ಭಾಳ ಸಂತೋಷ ಆಯಿತು. ಇವರು ಮಾಡ್ತಾ ಇರೋಂಥ ಕೆಲಸ ಇವತ್ತು ನಾವು ಅವರ ತಿಳ್ಕೊಂಡಾಗ ಅವರು ರಕ್ತದಾನದ ಶಿಬಿರಗಳು ಹಾಗೂ ಬಡವರಿಗೆ ಮಾಡ್ತಿರೋಂಥ ಸೇವೆ ಪ್ರತಿಯೊಂದು ನಾನು ಅವರ ಮಾತಿನಲ್ಲಿ ಕೇಳಿಸ್ಕೊಂಡಾಗ ಭಾಳ ಶ್ಲಾಘನೀಯವನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೀನಿ. ಇದೇ ರೀತಿ ನಮ್ಮ SYS ತಂಡದ ನಮ್ಮ ಸಂಸ್ಥೆಯವರು ಇನ್ನೂ ಹಲವಾರು ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಿ. ನಮ್ಮ SYS ತಂಡದ ಜೊತೆ ನಮ್ಮ ಕೊಡಗು ಅಭಿವೃದ್ಧಿ ಸಮಿತಿ ಒಳ್ಳೆಯ ಕೆಲಸ ಯಾವುದೇ ಮಾಡಿದ್ರು ಅವ್ರ ಜೊತೆ ನಾವು ಕೈ ಜೋಡಿಸಿ ಅವ್ರ ಜೊತೆಯಲ್ಲೇ ನಾವು ಇರ್ತೀವಿ ಅಂತ ನಾವು ಕೊಡಗು ಅಭಿವೃದ್ಧಿ ಸಮಿತಿ ಜಿಲ್ಲಾಧ್ಯಕ್ಷನಾಗಿ ಇವರಿಗೆ ನಾನು ಒಂದು ಆಶ್ವಾಸನೆಯನ್ನು ಕೊಡ್ತಾ ಇದ್ದೀನಿ. ಸುನ್ನಿ ಯೋಜನಾ ಸಂಘ SYS ಮಡಿಕೇರಿ ಝೋನ್ ವತಿಯಿಂದ ಇವತ್ತು ಮಡಿಕೇರಿ ನಗರದಾದ್ಯಂತ ಸ್ವಚ್ಛಗೊಳಿಸುವಂಥ ಕಾರ್ಯಕ್ರಮ ಸ್ವತಂತ್ರ ದಿನಾಚರಣೆಯ ಭಾಗವಾಗಿ ಫ್ರೆಶ್ ಇಂಡಿಯಾ ಕಾರ್ಯಕ್ರಮ ನಡೀತಾ ಇದೆ. SYS ಕೊಡಗು ಜಿಲ್ಲಾ ಸಮಿತಿ ನೀಡಿದಂಥ ಸುತ್ತೋಲೆಯಂತೆ ಕೊಡಗು ಜಿಲ್ಲೆಯ ವಿವಿಧ ಪಟ್ಟಣಗಳಲ್ಲಿ ಇವತ್ತು ಸೋಮವಾರಪೇಟೆಯ ಸುಂಟಿಕೊಪ್ಪದಲ್ಲಿ ಅದೇ ರೀತಿ ವಿರಾಜಪೇಟೆ ಪಟ್ಟಣದಲ್ಲೂ ಕೂಡ ಈ ಕಾರ್ಯಕ್ರಮ ಫ್ರೆಶ್ ಇಂಡಿಯಾ ಎಂಬ ಹೆಸರಿನಲ್ಲಿ ನಡೀತಾ ಇದೆ. SYSನ ಕಾರ್ಯಕರ್ತರು ಪಟ್ಟಣದ ವಿವಿಧ ಭಾಗಗಳಲ್ಲಿ ಸೂಚನಾ ಫಲಕಗಳನ್ನು ತೊಳೆಯುವ ಕೆಲಸ, ಅದೇ ರೀತಿ ರಸ್ತೆ ಬದಿಗಳಲ್ಲಿರುವಂತಹ, ಅದೇ ರೀತಿ ಬಸ್ ನಿಲ್ದಾಣಗಳಲ್ಲಿರುವಂತಹ ಕಚ್ಚಡಗಳನ್ನು, ಅದೇ ರೀತಿ ಕಾಡುಗಳನ್ನು ಕಡಿಯುವಂಥ ಕೆಲಸಗಳು, ಸ್ವಚ್ಛಗೊಳಿಸುವಂಥ ಕೆಲಸಗಳು ನಡೀತಾ ಇದೆ. ಎಲ್ಲರೂ ಕೂಡ ಈ ಒಂದು ವಿಚಾರದಲ್ಲಿ ಸಹಕರಿಸ್ತಾ ಇದ್ದಾರೆ. ಕಳೆದ ವರ್ಷವೂ ಕೂಡ ನಗರದಾದ್ಯಂತ ವ್ಯಾಪಕವಾಗಿ ಶುಚಿಗೊಳಿಸುವಂಥ ಪ್ರಶಂಸೆಗೆ ಪಾತ್ರವಾದಂಥ ಕೆಲಸವೂ ಕೂಡ SYS ಮಾಡಿದೆ. ಇವತ್ತು ಕೂಡ SYSನ ಸಾಂತ್ವನ ವಿಭಾಗ, ವಿಸಾವ ಮತ್ತು ಸಾಂತ್ವನ ವಿಭಾಗ, ಈ ಸಾಮಾಜಿಕ ಕಳಕಳಿರುವಂಥ ವಿಭಾಗ, SYS ಒಂದು ಧಾರ್ಮಿಕ ಸಂಘಟನೆಯಾಗಿದ್ದರೂ ಕೂಡ ಸಾಮಾಜಿಕ ಕಳಕಳಿಯನ್ನು ಹೊಂದಿ ಸಾಮಾಜಿಕವಾಗಿ ತಮಗೆ ಆಗುವಂಥ ಕೆಲಸಗಳನ್ನೆಲ್ಲ ಮಾಡ್ತಾ ಬಂದಿದೆ. ರೋಗಿಗಳಿಗೆ ಆರೋಗ್ಯ ವಿಚಾರಗಳಲ್ಲೂ ಕೂಡ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಒಂದು ವಿಭಾಗವಾಗಿದೆ SYS ಸಾಂತ್ವನ ವಿಭಾಗ ಎನ್ನುವಂಥದ್ದು. ಕಳೆದ ದಿನಗಳಲ್ಲಿ ನಮ್ಮ ಮಡಿಕೇರಿ ಜಿಲ್ಲಾಸ್ಪತ್ರೆಯಲ್ಲಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡು ಹಲವಾರು ರೋಗಿಗಳಿಗೆ ಆಸರೆಯಾದಂತಹ ಒಂದು ವಿಭಾಗವಾಗಿದೆ ಸಾಂತ್ವನ ವಿಭಾಗ. ಇದಕ್ಕಿಂತ ಮುಂಚೆಯೂ ಕೂಡ ಹಲವಾರು ರಕ್ತದಾನ ಶಿಬಿರಗಳನ್ನು ಹಮ್ಮಿಕೊಂಡು ಹಲವಾರು ಸಾಮಾಜಿಕ ಶೈಕ್ಷಣಿಕ ಕಾರ್ಯಗಳನ್ನು ಹಮ್ಮಿಕೊಂಡಿದೆ, ಕಾರ್ಯಗಳನ್ನು ನಿರ್ವಹಿಸ್ತಾ ಬಂದಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ನಮ್ಮ ಮಡಿಕೇರಿ ಝೋನ್ SYSನ ಅಧ್ಯಕ್ಷರಾದಂಥ ಅಬ್ದುಲ್ ಸಾದರ್ ಅವರಿದ್ದಾರೆ. ಅದೇ ರೀತಿ ಸಾಂತ್ವನ ವಿಭಾಗದ ಅಧ್ಯಕ್ಷರು ಶಾದುಲಿ ಹಾಜಿರ್ ಅವರು ಸಾಂತ್ವನ ವಿಭಾಗದ ಮಡಿಕೇರಿ ಝೋನ್ ಅಧ್ಯಕ್ಷರಾಗಿದ್ದಾರೆ. ಅವರು ಕೂಡ ಈ ಒಂದು ತಂಡದೊಂದಿಗೆ ನೇತೃತ್ವ ಕೊಟ್ಟು ನಮ್ಮೆಲ್ಲ ಶ್ರಮಗಳನ್ನು ಈ ಒಂದು ಸ್ವತಂತ್ರ ದಿನಾಚರಣೆಯ ಭಾಗವಾಗಿ ನಡೆಸ್ತಾ ಇದ್ದಾರೆ. ಬಹಳಷ್ಟು ಸಂತೋಷದ ವಿಚಾರ. ಈ ಒಂದು ಕಾರ್ಯವನ್ನು ಎಲ್ಲರೂ ಕೂಡ ಶ್ಲಾಘಿಸ್ತಾ ಇದ್ದಾರೆ. ನಮ್ಮ ಜೊತೆಯಲ್ಲಿ ನಮ್ಮ ನಗರಾಭಿವೃದ್ಧಿ ಅಧ್ಯಕ್ಷರಾದಂತಹ ಕೊಡಗು ಅಭಿವೃದ್ಧಿ ಅಧ್ಯಕ್ಷರಾದಂತಹ ಪ್ರಸನ್ನ ಭಟ್ರವರು ಕೂಡ ಇದ್ದಾರೆ. ಅವರು ನಮ್ಮೊಂದಿಗೆ ಎಲ್ಲ ರೀತಿಯಲ್ಲಿ ಸ್ಫೂರ್ತಿಯನ್ನು ಕೊಡ್ತಾ ಇದ್ದಾರೆ. ಬಹಳಷ್ಟು ಸಂತೋಷದ ವಿಚಾರ. ಈ ಕಾರ್ಯವನ್ನು ಸಾರ್ವಜನಿಕರು ಕೂಡ ಪ್ರಶಂಸೆ ಮಾಡ್ತಾ ಇರೋದು ನಮಗೆ ಅತ್ಯಂತ ಸಂತೋಷಕರವಾದಂಥ ವಿಚಾರವಾಗಿದೆ. ಜಿಲ್ಲಾ ನಾಯಕರಾದಂಥ ಅಜೀಜ್ ಖಾದರ್ ಅವರು ಜೊತೆಗಿದ್ದಾರೆ. ಎಲ್ಲೇ ರೀತಿ ಸಾಂತ್ವನ ವಿಭಾಗದ ಜಿಲ್ಲಾ ಅಧ್ಯಕ್ಷರಾದಂತಹ ಬಶೀರ್ ಕೊಟ್ಟಮುಡಿರವರು, ಸಾಮಾಜಿಕ ಸೇವೆಯಲ್ಲಿ ಸಮಾಜ ಸೇವೆಯಲ್ಲಿ ಹೆಸರು ಗಳಿಸಿದಂತಹ ನಮ್ಮ ರಫೀಕ್ ಮೇಕೇರಿರವರ ಜೊತೆಯಲ್ಲಿದ್ದಾರೆ. ಅದೇ ರೀತಿ ವಿವಿಧ ಭಾಗಗಳಿಂದ ಬಂದಿರುವಂತಹ ಕಾರ್ಯಕರ್ತರು, ನಾಯಕರೆಲ್ಲರೂ ಕೂಡ ತಮ್ಮ ಸೇವೆಯನ್ನು, ಶ್ರಮವನ್ನು ದಾನ ಮಾಡ್ತಾ ಇರೋದು ಬಹಳ ಸಂತೋಷ ವಿಚಾರ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ಇದ್ದೇನೆ. SYS ಯೂನಿಯನ್ನಿಂದ ನಮಗೆ ಪ್ರತಿ ವರ್ಷ ಇದನ್ನು ಸ್ವಚ್ಛತೆ ಒಂದು ಕಾರ್ಯಕ್ರಮ ಇಟ್ಕೊಂಡು ನಿಜವಾಗ್ಲೂ ಇದು ಹೆಮ್ಮೆಯ ವಿಷಯ. ಅಚ್ಚುಕಟ್ಟಾಗಿ ಪ್ರತಿ ಲಾಸ್ಟ್ ವರ್ಷವೂ ಇದೇ ಥರ ಮಾಡಿ ನಮ್ಮ ಹಾಸ್ಪಿಟಲ್ ತುಂಬ ನೀಟಾಗಿ ಮಾಡಿದರು. ಸೊ ನಮ್ಮ ಸುತ್ತಮುತ್ತಲಿನ ನಮ್ಮ ವಾತಾವರಣವನ್ನು ಕ್ಲೀನಾಗಿ ಇಟ್ಕೊಂಡ್ರೆ ನಮ್ಮ ಆರೋಗ್ಯನೂ ಸಹ ಚೆನ್ನಾಗಿರ್ತದೆ. ಸೊ ಇದೇ ಒಂದು ವಿಚಾರದಲ್ಲಿ ಅವರು ಪ್ರತಿ ವರ್ಷ ಮಾಡ್ತಿರೋದು ಒಂದು ಹೆಮ್ಮೆ ವಿಷಯ. ಸೊ ಅವ್ರಿಗೆ ಮುಂದಿನ ದಿನಗಳಲ್ಲಿ ಇದೇ ಥರ ನೆರವೇರಿಸ್ಕೊಂಡು ಹೋಗಲಿ ಅಂತ ನಾನು ಅವ್ರಿಗೆ
ಅವ್ರಿಗೆ ನಾನು ಇದನ್ನು ಒಳ್ಳೇದಾಗಲಿ ಅಂತ ಅವ್ರಿಗೆ ಬಯಸ್ತೀನಿ. ಬ್ಲಡ್ ಕ್ಯಾಂಪ್ ಸಹ ಮೊನ್ನೆ ಮಾಡಿದ್ದಾರೆ, 45 ಜನ ಬ್ಲಡ್ ಕೊಟ್ಟಿದ್ದಾರೆ. ಸೊ ತುಂಬ ರೋಗಿಗಳಿಗೆ ಸಹ ಸಹಾಯ ಆಗಿದೆ. ಸೊ ಮುಂದಿನ ದಿನಗಳಲ್ಲಿ ಇದೇ ಥರ ಮುಂದುವರ್ಸ್ಕೊ ಹೋಗಲಿ ಅಂತ ನಾನು ಆಶಿಸ್ತೀನಿ. ನಮಸ್ಕಾರ. ಈ SYS ಏನು ಸ್ವಯಂ ಸೇವಾ ಸಂಘ ಪ್ರತಿ ವರ್ಷವೂ ಕೂಡ ಬೇರೆ ಬೇರೆ ಸಂಘಗಳನ್ನು ಹೇಳಿದ್ರೆ ಕೆಲವೊಂದು ಟೈಮ್ ಅವರಿಗೆಲ್ಲ ಬನ್ನಿ ಕರೀರಿ, ಬನ್ನಿ ಕೆಲಸ ಮಾಡಿ ಅಥವಾ ಸಹಾಯ ಮಾಡಿ ಅಂತ ಹೇಳ್ಬಿಟ್ಟು ಕರಿಬೇಕು. ಆದರೆ ಸ್ವಯಂ ಅವರು ವಾಲಂಟರಿಯಾಗಿ ಬಂದು ನಾವು ಇಂಥ ಕೆಲಸನ ಮಾಡ್ಕೊಡ್ತೀವಿ ಸರ್, ನಮಗೊಂದು ಅವಕಾಶ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅವರೇ ವಾಲಂಟಿಯರಾಗಿ ಬಂದುಬಿಟ್ಟು ಆಸ್ಪತ್ರೆಯಲ್ಲಿ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಅದು ನಿಜವಾಗ್ಲೂ ಒಂಥರ ಖುಷಿ ಕೊಡುವಂಥದ್ದು. ಸೊ ಕೊಡಗಿನ ಜನಗಳಿಗೆ ಕೊಡಗಿಗೆ ಸ್ವಾಸ್ಥ್ಯವನ್ನು ಕಾಪಾಡೋದ್ರಲ್ಲಿ ಈ ಒಂದು ಸಂಘ ತುಂಬ ಸಹಕಾರಿಯಾಗಿದೆ. ಈ ಒಂದು ಸಹಾಯದ ಹಸ್ತ ಅವರು ಮುಂದೆನೂ ಕೂಡ ಹೀಗೆ ಮುಂದುವರಿಲಿ ಅಂತ ಹೇಳ್ಬಿಟ್ಟು ಮತ್ತು ಪ್ರತಿ ವರ್ಷವೂ ಕೂಡ ರಕ್ತದಾನ ಶಿಬಿರವನ್ನು ಏರ್ಪಡಿಸ್ತಾರೆ. ರಕ್ತದಾನವನ್ನು ಅವಶ್ಯಕತೆ ಇರೋ ಕಡೆಗೆಲ್ಲ ಬಂದಾಗೆಲ್ಲ ರಕ್ತದಾನವನ್ನು ಕೂಡ ಮಾಡ್ತಾರೆ ಈ ಸಂಘದಿಂದ. ಸೊ ಅವರಿಗೆಲ್ಲರಿಗೂ ಒಳ್ಳೆಯದಾಗಲಿ, ಈ ಒಂದು ಸಹಾಯ ಹೀಗೆ ಮುಂದುವರಿಲಿ ಅಂತ ಹೇಳ್ಬಿಟ್ಟು ನಾನು ಆಶಿಸ್ತೀನಿ. ಧನ್ಯವಾದಗಳು. ಅದ್ದೂರಿ ಒಂದು ನಿಮ್ಮ ಕಡೆಯಿಂದ ಒಂದು ಸ್ವಚ್ಛ, ನಮ್ಮ ಕೊಡಗು ನಮ್ಮ ಸ್ವಚ್ಛ ಈ ಒಂದು ಕಾರ್ಯಕ್ಕೆ ನಾವು ಕೈ ಜೋಡಿಸ್ತೀವಿ. ನಾವು ನಿಮಗೆ ಪ್ರಶಂಸೆ ಮಾಡ್ತೀವಿ. ಒಳ್ಳೆಯದಾಯ್ತು ಸರ್. ಇವತ್ತು ನಾವು ಬೆಳಗ್ಗೆಯಿಂದ ನಾವು ನಿಮ್ಮನ್ನ ನೋಡ್ತಾ ಇದ್ದೀವಿ. ಇಡೀ ಮಡಿಕೇರಿಯಲ್ಲಿ ಮುಖ್ಯ ರಸ್ತೆಗಳಲ್ಲಿ ಮತ್ತು ಸಂಪೂರ್ಣ ಬೋರ್ಡ್ಗಳನ್ನೆಲ್ಲ ಕ್ಲೀನ್ ಮಾಡಿ ಸ್ವಚ್ಛತೆಯನ್ನು ಮಾಡಿ ಯಾವುದೇ ಒಂದು ನಿಸ್ವಾರ್ಥೆಯನ್ನು ಇಲ್ಲದೆ ನಮ್ಮ ಕೆಲಸ ಪ್ರಾಮಾಣಿಕವಾಗಿ ಭಗವಂತ ಮೆಚ್ಚುವಂಥ ಕೆಲಸವನ್ನು ನೀವು ಮಾಡಿದ ನಾವು ಕಣ್ಣಾರ ನಾವು ನೋಡಿದ್ದೀವಿ. ಆದ್ದರಿಂದ ನಮ್ಮ SYS ಒಂದು ಸಂಸ್ಥೆಗೆ ನಾವು ಕೊಡಗು ಅಭಿವೃದ್ಧಿ ಸಮಿತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. അൽഹംദുലില്ലാ കർണാടക സ്റ്റേറ്റ് SYS കൊടക് ജില്ല 3 സോണുകളിലായിട്ട് കൊടക് ജില്ലാ കമ്മിറ്റി തീരുമാനിച്ച ഫ്രഷ് ഇന്ത്യ എന്ന മഹത്തായ പരിപാടിയിലാണ് മടിക്കേരി സോണ് ഇസാബയുടെ പ്രവർത്തകരും മടിക്കേരിയുടെ എല്ലാ ഹൃദയഭാഗങ്ങളും ഹോസ്പിറ്റൽ, അതുപോലെ തന്നെ ബസ് സ്റ്റാൻഡുകൾ, മറ്റുള്ള പ്രധാനപ്പെട്ട ഏരിയകളിലൊക്കെ പോലീസ് സ്റ്റേഷൻ തുടങ്ങി എല്ലാ സ്ഥലങ്ങളും വളരെ എല്ലാം മാറ്റിവെച്ചുകൊണ്ട് ഒരു കൂലിയും ദുന്യവിയായ കൂലി ആഗ്രഹിക്കാതെ പ്രിയപ്പെട്ട പ്രവർത്തകർ അൽഹംദുലില്ലാ ശുദ്ധീകരിച്ചിട്ടുണ്ട്, വൃത്തിയാക്കിയിട്ടുണ്ട്. അല്ലാഹു അർഹമായ പ്രതിഫലം ദുനിയാവിലും ആഖിറത്തിലും നൽകി അനുഗ്രഹിക്കുമാറാകട്ടെ. ഇവിടെയുള്ള മടിക്കേലുള്ള എല്ലാവരും ഇതിന് എല്ലാവിധ പിന്തുണയും എല്ലാവിധ ഒത്താശയും സഹകരണവും നൽകിയിട്ടുണ്ട്. എല്ലാവർക്കും അല്ലാഹു അർഹമായ പ്രതിഫലം ഇരുലോകത്തും നൽകി അനുഗ്രഹിക്കുമാറാകട്ടെ എന്ന് ദുആ ചെയ്തുകൊണ്ട് പ്രിയപ്പെട്ട SYSന്റെ ഹിസാബയുടെ പ്രവർത്തകർക്ക് അല്ലാഹു ഇതിന് പ്രതിഫലം ദുനിയാവിലും അതിലുപരി ആഖിറത്തിൽ നൽകി അനുഗ്രഹിക്കുമാറാകട്ടെ എന്ന് ദുആ ചെയ്തുകൊണ്ട് കർണാടക സ്റ്റേറ്റ് SYSന്റെ എല്ലാവിധ സന്തോഷങ്ങളും അറിയിക്കുന്നു. അസ്സലാമു അലൈക്കും വറഹ്മത്തുള്ളാഹി വബറകാതുഹു.